ಅದಕ್ಕ ಸರಿಜೋಡಿ ಕಲಾವಂತರ ಏನ್ ಮಾಡ್ಯಾರಿಪ್ಪ ಬಹಳ ಮಾರ್ಮಿಕವಾಗಿ ಹಾಡಿ ಹೌದು ಬಹಳ ಚಂದ ವಿಷಯಗಳನ್ನು ಚರ್ಚೆ ಮಾಡಿ ಹೋದ್ರು. ಹೌದು ಹೌದು ನಾವ ಪ್ರಥಮ ಪಾಳ್ಯಕ್ಕೆ ಬಂದ ಏನ್ ಹಾಡಿದಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಮಾತಾಡ್ತಾ ಒಂದ್ ಮಾತಿನಾಗ ಒಂದ್ ಮಾತು ಏನ್ ಮಾತಾಡಿದ್ವು ಅಂತ ಕೇಳಿದ್ರ ಏನ್ರಿ ಸರ ಯಾವ ಗಿರಿಜಾ ಅಂತಕ್ಕಂತ ದೇವಿ ಹುಟ್ಟಿದಾಗ ಹಾ ಹಾ ಹಾಡುಗಳನ್ನ ಹಾಡಿದಾರ, ಹಾಗ್ಯಾರ ನಾಟಕ ಮಾಡಿದಾರ, ಮಾಡ್ಯಾರ ಸುಗಂಧ ಪುಷ್ಪಗಳ ನೆರವೇರ್ಯಾವ. ಹೌದ ಮತ್ತ ಈ ಜಗತ್ತಿಗೆಲ್ಲ ಸುಖ ಆಗೈತಿ ಸಂತೋಷ ಆಗೈತಿ ಅನ್ನುವಂತ ಮಾತು ಹೇಳಿದಕ್ಕ ಏನ್ ಹೇಳ್ತಾರಿಪ್ಪ ಗುರುಜಿ ಅವರು ಸರಿಜೋಡಿ ಕಲಾವಂತರ ತಮ್ಮದೇ ಆಗಿರ್ತಕ್ಕಂಥದ ಕರೆ ಅನ್ನುವಂತ ಮಾತು ಮಾತಾಡಿ ಹೌದ್ ಹೌದ್ ಬಹಳ ಚಂದ ಮಾತಾಡಿ ಹೋದ್ರ ಅಜ್ಜಪ್ಪಣ್ಣ. ಬಾ ಚಂದ ಮಾತಾಡ್ಯಾರಿಪ್ಪ. ಹೆಂಗ್ ಹೇಳಿದ್ರ ಅಂತ ಕೇಳಿದ್ರ ಏನ್ ಹೇಳ್ತಾರ ಮಾತಾ ಕೃಷ್ಣ ಪರಮಾತ್ಮ ಹುಟ್ಟಿ ಬಂದ ನಂತರ ಹೌದ್ ಹೌದ್ ಹೌದಿಲ್ಲ ಹಾ ಹುಟ್ಟು ಬಂದ ನಂತರ ಉಡಾಳ್ತನ ಮಾಡಕತ್ತಿದ್ದ, ಕೀಟಾಳ್ತನ ಮಾಡಕತ್ತಿದ್ದ, ಗಿಡ ಕಿತ್ತೋಗುದ ಅವಾಗ ಗಿಡ ಕಿತ್ತು ಹೋಗುದ ಅನ್ನುವಂತ ಮಾತ ಪವಾಡ ಮಾಡಿದ ಅನ್ನುವಂತ ಮಾತು ಹೇಳಿದ್ರ ಅವ್ರ. ಅವ್ರ ಅಪ್ಪ ಹುಟ್ಟಿದ ಪವಾಡ ಮಾಡ್ಯಾನತ್ತ. ಹಾ ಅವ್ರ ನಮ್ಮನ್ನ ಹೆಂಗ ಕೇಳ್ಯಾರಪ್ಪ ಅಂತ ಕೇಳಿದ್ರ ಏನ್ ಕೇಳ್ತಾರ ಗುರುಜಿ ಅವ್ರ ಹೆಣ್ಣು ಮಗಳು ಹುಟ್ಟು ಬಂದ ಮೇಲೆ ಪವಾಡ ಮಾಡಿದ್ರೆ ಹೇಳ್ರಿ ಅನ್ನುವಂತ ಮಾತು ಹೇಳಕತ್ತಾರ ಅಜ್ಜಪ್ಪನ. ಏನ್ ಪವಾಡ ಮಾಡ್ಯಾಳ ಏನ್ ಲೀಲೆ ಮಾಡ್ಯಾಳ ಏನ್ ಮಾಡ್ಯಾಳ ಅಂತ ಕೇಳ್ತಾರ ಅವ್ರು ಗುರುಗಳ. ಓ ನಿಮಗ ಹೆಂಗ ಹೇಳ್ಬೇಕು ಅನ್ನೋದು ಗೊತ್ತಾಗವಲ್ತ ನಮಗ. ಹೆಂಗ ಹೇಳಿದ್ರಿಪ್ಪ ಅವ್ರಿಗೆ ಯಾಕೆ ಹೇಳಿಲ್ಲೇನ? ಯಾಕ ನೋಡು ಒಬ್ಬಕ್ಕಿ ಹೆಣ್ಣು ಮಗಳು ಹುಟ್ಟು ಬಂದಾಗ ಹೌದ್ ಹೌದ್ ಇಲ್ಲಿ ನೋಡಿ ಇವತ್ತ ಮದುವೆ ಮಾಡಕತ್ತಾರ, ದೇವಾದಿ ದೇವತೆಗಳನ್ನ ಕರ್ಸ್ಯಾರ, ಕರ್ಸ್ಯಾರ ನಮ್ಮನ್ನ ಇಲ್ಲಿ ಹಾಡ್ಕಿ ಕರ್ಸ್ಯಾರ, ಹಾಡ್ಗಿ ಕರ್ಸ್ಯಾರ ನಮ್ಮನ್ನ ಹಾಡ್ಕಿ ಕರ್ಸ್ಯಾರ ಅಂತೇಳಿ ಮುಂದ್ ಕೂತು ಎಲ್ಲಾರು ಕೇಳಕತ್ತಾರ, ಮನರಂಜನೆ ಮಾಡಕತ್ತಾರ. ಹೌದ್ ಹೌದ ಹೌದಿಲ್ಲ? ಹಾ ಹಿಂದ ನಮ್ಮ ಅವ್ವ ಗಿರ್ಜಾ ಹುಟ್ಟಿದಾಗ ಏನಾಗಿತ್ತು ಎಲ್ಲಾರ ಹಾಡ ಹಾಡ್ಯಾರ, ನಾಟಕ ಮಾಡ್ಯಾರ, ಹಾ ಹಾ ಕುಣದಾರ ಜಗತ್ತಿಗೆಲ್ಲ ಹೌದ್ ಸಂತೋಷ ಆಗ್ಯದ ಅನ್ನುವಂತ ಮಾತು ಹೇಳಿದ ನಾವು. ಹೇಳಿಲ್ಲ ಹೆಂಗ ಒಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟು ಬಂದಾಗ ಆಗೈತಿ ಹಿಂಗ ಹೌದ್ ಹೌದ್ ಇದೇನ ಹಾ ಹೆಣ್ಣು ಮಗಳು ಹುಟ್ಟಿದ ತಕ್ಷಣ ಆಗೈತಿ ಅನ್ನುವಂತ ಮಾತು ಹೇಳಿದ ನಾವು. ಹೌದ್ರಿಪ್ಪ ಅದಕ್ಕ ಒಂದು ಮಾತು ನಿಮ್ಮನ್ನ ಏನ್ ಕೇಳಿದಪ್ಪ ಅಂತ ಕೇಳಿದ್ರ ಯಾನ್ ಕೇಳದವ್ರನ್ನ ನಿಮ್ಮ ಗಂಡ ಮಗ ಯಾರ ಹುಟ್ಟಿದಾಗ ಹುಟ್ಟಿದಾಗ ಏನ ಹಾಡ ಹಾಡ್ಯಾರೋ, ಏನು ನಾಟಕ ಮಾಡ್ಯಾರೋ, ಏನು ಜಗತ್ತು ಸುಖ ಆಗೈತು, ಏನು ಸಂತೋಷ ಆಗೈತು ಅಂತ ಕೇಳಿವ. ಹಾ ಅವಾಗ ಹೇಳ್ಬೇಕಲ್ಲ ಅದನ್ನ ಹೇಳ್ಬೇಕು. ಮತ್ತ ಅದ್ಯಾಕಾಲೆ ದಂಡಿಗೆ ಮುಚ್ಚಿಟ್ರಿ ಅದನ್ನ ಬಿಟ್ರಿ ಕೃಷ್ಣ ಪರಮಾತ್ಮ ಸೃಷ್ಟಿ ಮಾಡಿದ, ಕೃಷ್ಣ ಪರಮಾತ್ಮ ಲೀಲೆ ಮಾಡಿದ ಹೇಳಕತ್ತಾರ ನೀವು. ಕೃಷ್ಣ ಪರಮಾತ್ಮ ಗಿಡ ಕಿತ್ತ ಸಾವು ಹುಟ್ಟಿದ ನಂತರ ಎಷ್ಟು ದಿನಕ್ಕೆ ಮಾಡಿದ? 2 ದಿನಕ್ಕೆ ಮಾಡಿದ. ವಿಚಾರ ಐತಿ ನಿಮಗ? ಏನ್ ವಿಚಾರ ಐತಿ ಅವ್ರಿಗೆ? ನಾವು ಏನ ಕೇಳಾಕತ್ತಾವ? ಏನ್ರಿಪ್ಪ ಗಿರಿಜಾ ದೇವಿ ಹುಟ್ಟಿದ ತಕ್ಷಣ ಹೆಂಗಾಗೈತಿ? ಹೌದ್ ಹೌದ್ ನಿಮ್ಮ ಕೃಷ್ಣ ಪರಮಾತ್ಮ ಹುಟ್ಟಿದ ತಕ್ಷಣ ಹೆಂಗಾಗಿತ್ತು ಅಂದಿದ್ರ ಅಂದ್ರ ಹಾ ಅದಕ್ಕೆ ಬರೋಬರ ನಾವು ಮಾತಾಡಿರ್ತಕ್ಕಂತ ಮಾತಿಗೆ ನೀವು ತೋಡಿ ಕೊಟ್ರ ಅಂದಂಗಾಕಿತ್ತ. ಹೌದ್ ಹೌದು ಅದನ್ನ ಬಿಟ್ಟು ಮುಂದೆ ಹೋಗಿ ಮಾತಾಡಿದಾರ ನೀವ. ಏನಂತ ಮಾತಾಡ್ತಾರ? ಲೀಲೆ ಮಾಡಿದ, ಪವಾಡ ಮಾಡಿದ ಅಂತೇಳಿ. ಹೌದು ಹೌದಿಲ್ಲ? ಹಾ ಹಂಗಲ್ಲ ಗುರುಗಳ, ಹೆಂಗ್ರಿಪ್ಪ ನಾವು ಎಲ್ಲಿ ಕೇಳಾಕತ್ತದ ಅಲ್ಲಿ ಉತ್ತರ ಹೇಳ್ರಿ ನೀವು. ಹಾ ಹಾ ಹೌದಿಲ್ಲ? ಹೌದ್ ಹೇಳಿದ್ರ ಅವ್ರ ಏನಂತ ಏನೋ ಬಹಳ ಚರ್ಚೆ ಮಾಡ್ತೋತ ಬಂದು ಯಾಕೋ ಇಷ್ಟ ಮಾತಾಡಿ ಹೋದ್ರು ಅನ್ನುವಂತ ಮಾತು ಹೇಳಿದ್ರ ಅವ್ರ. ಹಾ ಹೇಳ್ಯಾರ ಯಾಕ ತೋಣಿ ಮಾತಾಡ್ಯಾರತ್ ನೀವು ಗುರುಗಳ ನೀವು ಎಲ್ಲಿ ಮಾತಾಡ್ತಿರತ್ ನಿಮ್ಗೆ ಗೊತ್ತ, ನಿಮ್ಗೆ ಹಿಂದ ಮಾತಾಡೇವ್ ನಾವ. ಹೌದ್ ಹೌದ್ ಹುಟ್ಟಿದ ತಕ್ಷಣ ಅಂತ ನಾ ಹೇಳಾಕತ್ತಾನೆ, ಹಾ ಹಾ ನೀವು ಹೇಳಾಕತ್ರ ಹುಟ್ಟಿದ 8 ದಿನಕ್ಕೆ ಕೃಷ್ಣ ಲೀಲೆ ಮಾಡ್ಯಾನ. ಏನು 1 ದಿನಕ್ಕೆ ಮಾಡ್ಯಾರೋ, ಏನ್ 2 ದಿನಕ್ಕೆ ಮಾಡ್ಯಾರೋ, 5 ದಿನಕ್ಕೆ ಮಾಡ್ಯಾರೋ, 10 ದಿನಕ್ಕೆ ಮಾಡ್ಯಾರೋ? ಹೌದಿಲ್ಲ? ನಾವ್ ಹೇಳಾಕತ್ತ ಹುಟ್ಟಿದ ತಕ್ಷಣ ಆಗಿದ ಗಟ್ಟಿ ಹೇಳತ್ತವ ನಾವ. ಒಟ್ಟ ನಮ್ಮ ಅವನು ಒಟ್ಲೆ ಹುಟ್ಟಿದ ತಕ್ಷಣ ಆಗೈತಿ. ಒಂದು ದಿನ ಅಲ್ಲ, ಒಂದು ಗಳಿಗಲ್ಲ, 1 ನಿಮಿಷನ್ಯಾಗ ಆಗೈತಿ. ನಮ್ಮ ಅವ್ವ ಹುಟ್ಟಿದ ತಕ್ಷಣ ಇಂತ ಅಲ್ಲಿ ಪವಾಡಗಳು ನಡೆದಾವ, ಲೀಲೆ ಆಗ್ಯದ. ಹೌದ್ ಹೌದ್ ಯಾರ ನಿಮ್ಮವ್ರ ಹುಟ್ಟಿದಾಗ ಆಗೈತಿ ಇಂತ ಮಾತು ಕೇಳಿನ್ಯ. ಹೌದ್ ಹೌದ್ ನೀವ್ ಹೇಳಾಕತ್ತಾರಿ ನಮ್ಮ ಕೃಷ್ಣ ಪರಮಾತ್ಮ ಹಿಂಗ ಮಾಡಿದ ಹಂಗ ಮಾಡಿದ, ಅದನ್ನ ಕೇಳಿಲ್ಲ. ಒಟ್ಟ ಯಾವಾಗ ಮಾಡ್ಯಾರ ಅಂತ ಕೇಳಿದ್ರು ನಾವು. ಅದ್ರಾಗ ಒಂದು ಒಂದು ಮಾತು ಮಾತಾಡಿದ್ರ ಗುರುಗಳು ಹೆಂಗಪ್ಪ ಅಂತ ಕೇಳಿದ್ರ ಏನ್ ಹೇಳ್ತಾರಪ್ಪ ಗುರುಜಿಯವರು? ಪಾರ್ವತ ದೇವಿ ಹೇಳಿಲ್ದತ್ತ. ಹಾ ಏನತ್ತ? ಒಡ ಹುಟ್ಟಿದರ್ಕಿತ್ರ ಎಲ್ಲಾರಕ್ಕಿದ್ರ ಗಂಡ ಮಗಾನ ಹೆಚ್ಚ ಹೆಚ್ಚ ಅನ್ಲತ್ತ. ನಮ್ಮ ಅವ್ವ ಹೇಳ್ಯಾರತ್ತ. ಮಾಸ್ತರ್ ಒಂದು ಮಾತಾಡ್ದ ಉದಾಹರಣೆ ಕೊಟ್ಟಾರ. ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ ಕೊಡ್ತಾರಪ್ಪ ಸರ್? ದಿಂದ ಇವತ್ತು ನಾವು ಗಂಡ ಹೆಚ್ಚು ಮಾಡ್ತೀವಿ ಅಂತೇಳಿ ಬೋರ್ಡ್ ಕಟ್ಕೊಂಡು ಅಲ್ಲಿಂದ್ರ ಜಾಗ ಬಿಟ್ಟೆವು, ಹೌದಾ ಇಲ್ಲಿಗೆ ಬಂದ ಗಂಡ ಹೆಚ್ಚು ಮಾಡಕತ್ತ ಅನ್ನುವಂತ ಮಾತು ಮಾತಾಡಿದವ್ರು ನೀವಲ್ಲ. ಮತ್ ಇಲ್ಲಿ ಬಂದ್ ಹೇಳಾಕತ್ತಾರಿ ಪಾರ್ವತ ದೇವಿ ಒಬ್ಬ ಮಗನಿಗೆ ಹೆಚ್ಚತ್ತಂದಳ ಅಂತೀರಿ. ಹಾ ಹೇಳತ್ತಾರ. ಮತ್ ನಿಮ್ಮಲ್ಲಿ ಅತ್ತ ಗಂಡ ಹೆಚ್ಚು ಮಾಡಕ್ಕೂಬೇ ಇತ್ತಂದ್ರ ನಿಮ್ಮ ಗಂಡ ಮಗ ಅನ್ಬೇಕಾಗಿತ್ತು. ಮತ್ತೆ ಅಲ್ಲಿ ಹೆಣ್ಣು ಮಗಳು ಯಾಕೆ ಬಂದ್ಲ? ನಿಮ್ಮ ಗಂಡ ಮಗ ಅನ್ಬೇಕಾಗಿತ್ತಲ್ಲ, ಇಂಥವ ನನ್ನ ಗಂಡ ಮಗ, ಹಾ ನಮ್ಮ ಗಂಡ ಮಗನ ಹೆಚ್ಚ ಅಂತ ನಿಮ್ಮ ಗಂಡ ಮಗ ಅನ್ಬೇಕಾಗಿತ್ತ. ಅಲ್ಲಿ ಮತ್ ಹೆಣ್ಣು ಯಾಕೆ ಬತ್ತ? ಇಲ್ಲ ಅಂತ ನೋಡಿ ಕೈ ಮಾಡಾಕತ್ತಾರ. ಯಾಕೆ వచ్చిನ ಏನ್ ನಿನಗೆ ನೇನ್ ಚಾ ಕುಡ್ಸ್ಯಾರ ಅವ್ರ? ಹಂಗಲ್ಲ, ಬೆಲ್ಲ ತಿನ್ಸ್ಯಾರತ್ತಾವ. ಹೆಣ್ಣು ಮಗಳ ಅಂದಾಳ ಅನ್ನುವಂತ ಮಾತು. ಹೆಣ್ಣು ಮಗಳು ಪಾರ್ವತ ದೇವಿ ಅಂದಾಳ, ಗಂಡ ಮಗನ ಹೆಚ್ಚತ್ತೇಳಿ. ಹಾ
ನೀವು ಹಾಡಕ್ ಬಂದರಿ ಏನ ಗಂಡ ಹಾಡಕ್ ಬಂದರಿ ಅಲ್ಲಿ ಗಂಡ ಮಗನ ಹೆಚ್ಚ ಅನ್ಬೇಕಾಗಿತ್ಲ ನಿಮ್ಮ ಅಪ್ಪ ಗಂಡ ಮಗನ ಹೆಚ್ಚನ್ಬೇಕಾಗಿತ್ತು ಯಾಕೆ ನಮ್ಮ ಹೆಣ್ಣ ಮಗಳು ಹೆಚ್ಚಂದ್ಲು ಏನ್ ನಿಮ್ಮ ಸ್ವಾಪೆಯಲ್ಲಿ ಇಬ್ಬರಿಗೆ ಹೊಡ್ಕೊತ ಹೋಗಿದ್ದಾನ ನಿಮ್ಮವ್ರು ಯಾರ ಮಾಡಿದ್ರಿ ಹೇಳ್ರಿ ಅಂತದ ನಿಮ್ಮವನ್ ಮಾಡ್ರಿ ಹೇಳ್ಬೇಕ ಹೌದಿಲ್ಲ ಹಾ ಹೇಳಿದ್ರ ಅವ್ರು ಇನ್ನೊಂದ ಏನತ್ತ ಒಂದು ಮಾತು ಹೇಳಿದ್ನ ಸತ್ಯವಾನ ಸಾವಿತ್ರಿ ಏನ್ ಮಾಡ್ಯಾಳು ಸತ್ಯವಾನ ಸಾವಿತ್ರಿ ಇಬ್ರು ಮಕ್ಕಳ ಬಿಡಾಕತ್ತಿದ್ರು ಹಾ ಆದ್ರೂ ಸತ್ಯವಾನಗ ಮಕ್ಕಳ ಗಂಡ ಮಗ ಆಗ್ಲಿಲ್ಲ ಸಾವಿತ್ರಿಗೇನೋ ಹೆಣ್ಣು ಮಗ ಮಟ್ಟು ಮೊದಲು ಹುಟ್ಟೈತೆನ್ಯ ಅವಾಗ ಅದಕ್ಕೆ ಏನ್ ಹೇಳ್ತಾರಪ್ಪ ಗುರುಜಿ ಅವರು ಹಂಗಲ್ಲ ಗುರುಗಳು ಹೇಳಿದ್ರ ಅವ್ರು ಏನಪ್ಪಾ ಅಂತ ಕೇಳಿದ್ರ ಏನ್ ಹೇಳ್ತಾರು ಆ ಗಂಡ ಮಗನ ಹುಟ್ಟಬೇಕಾಗಿದ್ರ ಅಂದ್ರ ಹಾ ಹಿಂದ ಹೋಗ್ಬೇಕು ದೇವಿ ಗಂಡ ಮಗನ ಹುಟ್ಲತ್ತೇಳಿ ಬೇಡ್ಕೊಂಡಾಳು ಹೌದಾ ಆ ನಿಮ್ಮವ್ರ ಯಾರ ಹೆಣ್ಣ ಹುಟ್ಲತ್ತೇಳಿ ಬೇಡ್ಕೊಂಡಾರ ಕೇಳಿರಿ ಅವ್ರ ಮತ್ ನಾವ್ ಏನ್ ಹೇಳಿದ್ವು ನಿನಗ ಮತ್ತ ನಾವ್ ಏನ್ ಹೇಳಿದ್ವಿ ನಾವು ಸತ್ಯವಾನ ಇದ್ದಾವ ಗಂಡ ಬೇಡ್ಯಾನ ಹಾ ಸಾವಿತ್ರಿ ಇದ್ದಕ್ಕೆ ಹೆಣ್ಣು ಬೇಡ್ಯಾಳ ಹೆಣ್ಣು ಬೇಡ್ಯಾಳು ಹೆಣ್ಣು ಹುಟ್ಟ್ಯಾದ ಹೆಣ್ಣ ಹುಟ್ಟದ ಮತ್ ಇದನ್ನ ಬೇಡ್ಕೊಂಡ ಅಂತ ಹೇಳಿದ್ವು ನಿಮಗ ಅದನ್ನ ಬೇಡ್ಕೊಂಡಾಳು ಹೆಣ್ಣ ಹುಟ್ಟು ಬಂದದ ಮತ್ ಇನ್ನೇನ್ ಹೇಳುದು ಇವ್ರಿಗೆ ಮತ್ತೆ ನಿಮ್ಮವ್ರ ಗಂಡ ಬೇಡಿದ್ರ ಗಂಡ ಯಾಕೆ ಹುಟ್ಲಿಲ್ಲ ಅಲ್ಲಿ ಗಂಡ ಹುಟ್ಟಬೇಕಾಗಿತ್ಲ ನೀವು ಗಂಡ ಮಕ್ಳು ಹೆಚ್ಚ ಅಂದ್ರ ಗಂಡ ಹೆಚ್ಚ ಅಂದಿದ್ರ ಅಲ್ಲಿ ಗಂಡ ಮಗ ಹುಟ್ಟಬೇಕಾಗಿತ್ತ ನಿಮ್ಮವ್ರ ಯಾಕಂದ್ರ ಗಂಡ ಮಗ ಹುಟ್ಲಿಲ್ಲ ಅಂತ ಕೇಳಿನ್ಯ ಅದಕ್ಕೆ ಬ್ಯಾರನೇ ಹೇಳ್ತಾರ ಅವರು ಹಂಗ ಅವ್ರ ಹಾ ಅಗಲ ಅಂತ ತೆಗಿದ್ರ ಬಗಲ ಅಂತ ತೆಗಿದ ನಾವು ಇಲ್ಲಿದ್ ಬಿಡುದು ಅಲ್ಲಿ ತೆಗೆದು ಇರ್ಲಿ ಯಾಕಪ್ಪ ಅಂತ ಕೇಳಿದ್ರೆ ಒಂದು ಮಾತು ಹೇಳ್ಯಾರ ಕೊನೆಯದಾಗ ಅವ್ರ ಏನಂತ ಈ ವಿಷಯ ಇಲ್ಲಿಗೆ ಉಳಿಲಿ ಅಂದಾರ ಅವ್ರ ಹಾ ಇಲ್ಲಿ ಟಾಪ್ ಅಂದಾರ ಇಲ್ಲೇ ಉಳಿಲ್ಲ ಅಂದ್ರ ಅಲ್ಲೇ ಉಳಿಲಿ ಮುಂದೆ ಏನಪ್ಪಾ ಅಂತ ಕೇಳಿದ್ರ ಏನ ಹೆಂಡತಿ ವಿಷಯ ಬೆಳೆಸ್ಬೇಕು ಅನ್ನುವಂತ ಮಾತು ಹೇಳ್ಯಾರ ಹಾ ಏನ್ ಹೆಚ್ಚ ಹಂಗ ಅಂತ ಈ ಕೇಳ್ಯಾರ ಅವ್ರು. ಪಾಳ್ಯಕ್ ಬಂದು ಹೆಣ್ಣು ಮಗಳು ಹೆಂಗ ಹೆಚ್ಚ ಹೆಂಗ್ ಹೆಚ್ಚ ಮಾಡ್ಕೊಂಡಿರ್ತಕ್ಕಂತ ಮಡದಿನ ಹೆಂಗ ಹೆಚ್ಚ ಅನ್ನುವಂತ ಮಾತು ಕೇಳ್ಯಾರು ಕೇಳಾರ ಮಡದಿ ಎಂದ್ರ ಒಂದು ಸಾರಥಿ ಇದ್ದಂಗ ಸಾರಥಿ ಇದ್ದಂಗ ಮಡದಿ ಮಣಿಗೆ ನಡಗಾಂಬ ಇದ್ದಂಗ ನಡಗಾಂಬಿದ್ದಂಗ ಮಡದಿ ಇದ್ರನ ಅತ್ತೆ ಮಗು ಸುಖ ಅದ ತಾಯಿ ತಂದೆಗೆ ಸುಖ ಅದ ಹೌದಾ ಎಲ್ಲರಿಗೂ ಸುಖ ಆಯ್ತು ಅಂತ ಹೇಳಿ ಹೇಳಿ ಹಿಂಗ ಪುರಾಣದಾಗ ಬರ್ದಿಟ್ಟಾರ ಹೌದ್ ಹೌದ್ ನಿಮ್ಮನೊಂದು ಮಾತು ಕೇಳೋದ ಇಲ್ಲಿ ಏನಂತ ಈಗ ನೋಡಿ ಹೆಂಡತಿ ಇದ್ರ ಮನಿಗೆ ಸುಖ ಅಂದದ ಹೆಂಡತಿ ಮನ್ಯಾಗಿರ್ಲ ಅಂದ್ರ ಅದ ಕಾಡಿಗೆ ಸಮ ಅಂದೇವ ಕಾಡಿಗೆ ಸಮಾಂದಿವು ಹಿಂಗ ಗಂಡ ಮಕ್ಳು ಯಾರ ಗಂಡ ಮಕ್ಳು ಇದ್ರ ಮನಿಗೆ ಸುಖ ಅದ ಹಾ ಗಂಡ ಮಕ್ಳ ಮನಿಗೆ ನಡಗಾಂಬಿದ್ದಂಗ ನಡಗಾಂಬಿದ್ದಂಗ ಗಂಡ ಮಕ್ಳ ಮನ್ಯಾಗಿರ್ಲ ಅಂದ್ರ ಮನಿಗೆ ಕಾಡಿಗೆ ಸಮ ಆಯ್ತು ನಿಲ್ಲು ಹಿಂಗ ಏನಾರ ನಿಮ್ಮದು ಏನಾರ ಮುಂದಿನ ಪಳಕ್ಕಿತ್ರ ನನ್ನ ತೋಡಿಗೆ ಕೊಟ್ಟ ಮಾತಾಡ್ಬೇಕು ಅನ್ನುವಂತ ಮಾತು ಸರಜೋಡು ಕಲಾವಂತರಿಗೆ ಹೇಳಿ ಹೇಳಿ ಹೌದಿಲ್ಲ ಹಾ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಒಂದು ಸಾರಾಂಶ ಹೆಂಗ್ರಿಪ್ಪ ಒಂದು ಊರಾಗ ಒಂದು ಊರಾಗ ಇಬ್ರು ಅಣ್ಣ ತಮ್ಮ ಇದ್ರು ಮದುವೆ ಆಗಿತ್ತು ಅವ್ರದ್ದು ಇವ್ರು ಅಣ್ಣ ತಮ್ಮ ಇದ್ರು ಮದುವೆ ಆಗಿತ್ತ ಮದುವೆ ಆಗಿತ್ತು ಹೌದ ಆ ಮೊದಲು ಹಿರಿಯ ಒಂದಾಗಿತ್ತು ಆ ನಂತರ ಸಣ್ಣ ಒಂದಾಗಿತ್ತು ಪೈಲ ದೊಡ್ಡವನಾಗಿತ್ತು ಸಣ್ಣ ಒಂದಾಗಿತ್ತ ಹಾ ಒಂದು ಕೆಲವು ದಿನಗಳದ ಮ್ಯಾಗ ಹಾ ಏನಾತು ಅಣ್ಣ ತಮ್ಮರ ಇಬ್ಬರಿಗೂ ಜಗಳ ಚಲೋ ಆತ ಜಗಳ ಚಲೋ ಆತ ಜಗಳ ಚಲೋ ಆತು ಹಿರ್ತ್ಯಾನ ಮಾಡ್ತಿದ್ದ ಯಾರ ಅಣ್ಣ ಹಿರ್ತ್ಯಾನ ಮಾಡ್ತಿದ್ದ ಹಣ್ಣು ನಿರ್ತಾರ ಮಾಡ್ತಿದ್ದ ಮೆಣಸಿಕಾಯಿ ತಿಂತಿದ್ದವು ಅಣ್ಣ ಹಿರ್ತ್ಯಾನ ಮಾಡ್ತಿದ್ದ ಅಣ್ಣನ ಹೆಂಡತಿ ಬಾಳ ಜಾಬದಿದ್ಲ ಹೌದ್ ಹೌದ್ ಅಣ್ಣನ ಹೆಂಡತಿ ಬಾಳ ಜಾಬದಿದ್ಲು ಹಾ ಹಿಂಗ ಕೆಲವು ದಿನ ಗಳದ ಮ್ಯಾಗ ಏನಾಯ್ತ್ರಿಪ್ಪ ಏನಾದಂತ ಕೇಳ್ರಿ ಅಣ್ಣ ತಮಗ ಇಬ್ಬರು ಜಗಳ ಹತ್ತಿತ್ತು ಜಗಳ ಆಯ್ತು ಅವಾಗ ತಂದಿ ಪಾಲದೊಳಗ ಅಣ್ಣ ಇದ್ದ ತಮಗ ಪಾಲ ಕೊಡಂಗಿಲ್ಲ ಅಂದ ಪಾಲ ಕೊಡಂಗಿಲ್ಲ ನಾವು ಹಾ ಬರ್ತಕ್ಕಂತ ಅರ್ಧ ಪಾಲ ಕೊಡಂಗಿಲ್ಲ ಅಂದ ಅವಾಗ ಏನ್ ಕೇಳ್ತಾನ್ರಿಪ್ಪ ತಮ್ಮ ಅವಾಗ ಹೆಂಡತಿ ಹೇಳ್ತಾಳ ಏನಂತ ತಮ್ಮನ ಹೆಂಡತಿ ಹೇಳ್ತಾಳು ತಮ್ಮನ ಏನ್ ಹೇಳ್ತಾರ್ರಿಪ್ಪ ನೋಡ ಪತಿದೇವ ನಿನ್ನ ಅಣ್ಣನ ಜೋಡಿ ಜಗಳಾಡಿ ಇಲ್ಲಿ ಆಸ್ತಿ ತಗೊಂಡ ಹೌದಾ ನಾವು ಇಲ್ಲಿ ಜೀವನ ಮಾಡೋದ್ರಿಂದ ಏನು ಸುಖ ಸಿಗಂಗಿಲ್ಲ ಸುಖ ಸಿಗಂಗಿಲ್ಲ ನನ್ನ ತಂದೆ ಆಸ್ತಿ ಒಳಗ ಅರ್ಧ ಪಾಲ ಕೊಡ್ತಾನೆ ನನ್ನ ತಂದೆ ಆಸ್ತಿ ಒಳಗ ಅರ್ಧ ಪಾಲ ನಿನ್ನ ಹೆಸರಲ್ಲಿ ಯಾರ ಸಣ್ಣವ್ನ ಹೇತಿ ಹೇಳ್ತಾಳೆ ಹಿಂಗ ಹೇಳ್ತಾಳ ಮತ್ತೆ ಲೌಕಿಕ ಅಲ್ಲ ಪುರಾಣದಾಗಿಂದ ಸ್ಕಾಂದ ಪುರಾಣದಾಗ ಬರ್ದಿಟ್ಟಾರ ಪುರಾಣದ ಮತ್ತ ಹೌದಿಲ್ಲ ಹೌದ್ ತಮ್ಮನ ಹೇಳ್ತಿದ್ದಕ್ಕೆ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ ಏನ್ ಹೇಳ್ತಾಳ ಈ ಅಣ್ಣತಮ್ಮರ ಆಸ್ತಿ ಒಳಗ ನಾವು ಸುಖ ಪಡಂಗಿಲ್ಲ ಕೊಡಂಗಿಲ್ಲ ನನ್ನ ತಂದೆ ಪಾಲದಾಗ ಅರ್ಧ ನಿನಗ ಆಸ್ತಿ ಕೊಡ್ದ ಅಂತ ಹೇಳಿ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಮಾಡ್ಕೊಂಡಿರ್ತಕ್ಕಂತ ಗಂಡನ ತವ್ರ ಮನೆಗೆ ಕರ್ಕೊಂಡು ಹೋಗಿ ಅಪ್ಪನ ಆಸ್ತಿ ಒಳಗ ಅರ್ಧ ಪಾಲ ಕೊಟ್ಟಾಳ ಹೆಣ್ಣು ಮಗಳ ಹಾ ನೋಡ್ ಎಂತ ಹೆಚ್ಚಿನಾಗಿರ್ಬೇಕಾಗಿ ಮನಸ್ಸು ಅಂತದಿರ್ಬೇಕ ಹೆಂಡತಿ ಅಂದ್ರೆ ಶ್ರೇಷ್ಠ ಹೌದಾ ಹೆಂಡತಿ ಅಂದ್ರನ ಸುಖ ಆಯ್ತಂತ ಹೇಳಿನೇ ಆಗನ ಹೇಳಿಲ್ಲ ನೋಡ ಒಬ್ಬ ಒಟ್ಟ ಆಸ್ತಿ ಇಲ್ದಕ್ಕಾಗಿ ತವ್ರ ಮನೆಗೆ ಹೋಗಿ ಕರ್ಕೊಂಡು ಹೆಣ್ಣು ಮಗಳ ಆಸ್ತಿ ಕೊಟ್ಟಾಳ ಅರ್ಧ ಪಾಲು ಕೊಟ್ಟಾಳ ಅರ್ಧ ಪಾಲ ಕೊಟ್ಟಾಳ ಹೌದಾ ಹೆಂಗ ನಿಮ್ಮ ಗಂಡ ಮಕ್ಕಳು ಏನಾರ ಹೆಣ್ಣು ಮಕ್ಕಳು ಇಲ್ಲದ ಕಾಲದಾಗ ಇವ್ರು ಆಸ್ತಿ ಪಾಲ ಕೊಡೋರಲ್ಲ ಇವ್ರು ಒಟ್ಟು ಬಡದಾಟ ನಿಂದ್ರ ಇವ್ರು ಹೌದಿಲ್ಲ ಹಾ ಹೆಣ್ಣು ಮಕ್ಕಳಿಗೆ ಇಲ್ಲದ ಕಾಲದಾಗ ಹೆಂಡತಿಗೆ ಇಲ್ಲದ ಕಾಲದಾಗ ಗಂಡ ಏನ್ರ ಕೊಟ್ಟು ನಡೆಸಿದ್ರ ಪಾಠ ನಡೆಸಿರ ಸರ್ಜೋಳು ಕಲಾವಂದ್ರು ಮಾತಾಡ್ಬೇಕು ಈ ವಿಷಯ ಅಂತ ಹೇಳಿ ಹೇಳಿದಾರ ಅವ್ರನ್ನ ಏನತ್ತ ಹೆಂಡತಿನ ಹೆಂಗ ಹೆಚ್ಚ ಅನ್ನುವಂತದ ಹಾ ಎಷ್ಟೋ ಪವಾಡಗಳು ನಡೆದಾವ ಹೌದು ಹೌದಿಲ್ಲ ಹಾ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಸರ ಸತ್ಯವಾನ ಸಾವಿತ್ರಿ ಗಂಡನ ಸಾವ ಗೊತ್ತಿತ್ತಕ್ಕಿಗೆ ಹೌದು
ಗೊತ್ತಿದ್ರು ಸಹಿತ ಏನ್ ಮಾಡ್ಯಾಳ ಯಮ್ಮನ ಜೋಡ ವಾದ ಮಾಡಿ ತನ್ನ ಗಂಡನ ಪ್ರಾಣವನ್ನು ಮರಳಿ ಪಡೆದಾಳ. ಯಮ್ಮಗ ಮಲ್ಲು ಹಾಕಿ ಹೌದಿಲ್ಲ, ಹಾ. ಯಮ್ಮನಿಗೆ ಮಲು ಹಾಕಿ ಮರಳಿ ಪ್ರಾಣವನ್ನು ಪಡೆದಾಳ. ಪಡ್ದಾಳ ಇದು ನನ್ನ ಹೆಣ್ಣು ಮಗಳು ಮಾಡಿರ್ತಕ್ಕಂಥ ಪವಾಡ, ಹೆಂಡತಿ ಮಾಡಿರ್ತಕ್ಕಂಥ ಪವಾಡ. ಪಾಡ ಹೌದಿಲ್ಲ, ಹೌದ ಸೈರಾ ಅಂತಕ್ಕಂಥ ದೇವಿ ಗಂಡಗೆ ಕುಷ್ಠರೋಗ ಹಚ್ಚಿದ್ರು ಸಹಿತ ಕೋಷ್ಟ್ರೋಗ ಹಚ್ಚಿದ ಹೊಲಸನ ಆರ್ತಿದ್ದವ ವೆಶ್ಯ ಮ್ಯಾಗ ಮನಸ್ಸು ಮಾಡಿ ಏಸೆ ಮ್ಯಾಗ ಮನಸ್ಸು ಮಾಡ್ಯಾನ ವೆಶ್ಯ ಮನಿಗೆ ಕರ್ಕೊಂಡು ಹೋಗ್ಬೇಕಂತ ಹೆಂಡತಿ ಮುಂದೆ ಹೇಳಿದಾಗ ಹೇಳಿದಾಗ ಹೆಂಡತಿದ್ದಕ್ಕೆ ವೆಶ್ಯ ಮನಿಗೆ ಕರ್ಕೊಂಡು ಹೋಗಿ ಹೋಗಿ ಹೌದಿಲ್ಲ, ಹಾ ಹೋಗುವಂತ ಸಮಯದಲ್ಲಿ ಮಾಂಡವ ಮುನಿಗೆ ಕಾಲ ಬಡದಕ್ಕಾಗಿ ಮಾಂಡವ ಮುನಿ ಶ್ರಾಪ್ ಕೊಟ್ಟ. ಏನಂತ ಶಾಪ ಕೊಡ್ತಾವ ಮಾಮನಿ ಹೊತ್ತು ಹೊಂಡದ್ರಾಗ ನಿನ್ನ ಗಂಡ ಮರಣ ಆಗ್ಲಿ ತಿಳ್ಕೊಂಡು ಶ್ರಾಪ್ ಕೊಟ್ಟ. ಒಟ್ಟ ಹೊತ್ತೇರ್ಬಿಟ್ಟು ಜಿಗದ ಬೀಳ್ದ ಅನ್ಲಕ್ ಅವಾಗ ಹೌದ್ ಗಂಡನ ಮೇಲೆ ಭಕ್ತಿ ಇಟ್ಕೊಂಡು ಹೆಂಡತಿ ಏನಂತಾಳ ಸೂರ್ಯನ ತೆರಿ ಮೇಲೆ 3 ದಿನಗಳ ಕಾಲ ಒಟ್ಟ ಏನ್ ಕತ್ಲೈತ್ಲ ಒಟ್ಟ ಬೆಳಕಾಗಿಲ್ಲ ಒಟ್ಟ ಬೆಳಕಾಗಿಲ್ಲ 3 ದಿನಗಳ ಕಾಲ. ಈ ಹೆಣ್ಣು ಮಗಳು ಮಾಡಿರ್ತಕ್ಕಂಥ ಕತ್ತಿ, ಹೆಣ್ಣು ಮಗಳು ಮಾಡಿರ್ತಕ್ಕಂಥ ಪವಾಡ. ಹಾ ಹೌದಿಲ್ಲ, ಹೌದ್ ಇನ್ನು ಲೌಕಿಕದಾಗ ಬಂದ್ರ ಹೆಂಗ್ರಿಪ್ಪ ಹೇಮರೆಡ್ಡಿ ಮಲ್ಲಮ್ಮ ಗಂಡನ ಮೇಲೆ ಭಕ್ತಿ ಇಟ್ಕೊಂಡ ಹಾ ಗಂಡನ ಮ್ಯಾಗ ಭಕ್ತಿ ಇಟ್ಟ ಸಾಕ್ಷಾತ್ ಶಿವನನ್ನ ಧರಣಿಗೆ ತಂದಾಳ. ಹೌದಾ ಇದು ನನ್ನ ಹೆಣ್ಣು ಮಗಳು ಮಾಡಿರ್ತಕ್ಕಂಥ ಪವಾಡದ. ನಿನ್ನ ಸಂಬಂಧ ನೋಯ್ದ ಇಲ್ಲಿ ಇಲ್ಲ ನಾವು ಹೌದಿಲ್ಲ, ನೋಡು ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಇವತ್ತಿನ ದಿವಸ ಹೌದ್ ಮಾಡ್ಕೊಂತಿರ್ತಕ್ಕಂಥ ಹೆಂಡತಿ ಶ್ರೇಷ್ಠ, ಹಾ ಹಾ ಮಾಡ್ಕೊಂತಿರ್ತಕ್ಕಂಥ ಮಡದಿ ಇದ್ರನ ಸುಖ ಐತಿ, ಮಾಡ್ಕೊಂತಿರ್ತಕ್ಕಂಥ ಮಡದಿ ಇಂದ್ರನ ಸುಖ ಐತಿ. ಹೌದ್ ಹೌದ್ ಹೌದಿಲ್ಲ, ಹೌದ್ ಸರಸ್ವತಿ ಕಲಾವಂತರು ಹೇಳಕ್ ಬಂದಾರ ಹೆಂಗಪ್ಪ ಅಂತ ಕೇಳಿದ್ರ ಏನ್ ಹೇಳ್ತಾರ ಮುಂದಿನ ಪಾಲಕ ಮಾತಾಡ್ಬೇಕಾಗ್ಯದವ್ರ. ಹೌದು ಒಟ್ಟ ಗಂಡನ ಇದ್ರನ ಎಲ್ಲ ಐತಿ, ಗಂಡನ ಮನೆಗೆ ನಡಗಾಂಬಿದ್ದಂಗ ನಡಗಾಂಬಿದ್ದಂಗ ಗಂಡ ಇಂತ ಹೆಣ್ಣು ಮಗಳ ಪ್ರಾಣ ಉಳಿಸ್ಯಾನ, ಗಂಡ ಇದ್ದವನ ಹೆಣ್ಣು ಮಗಳಿಗಿಂತ ಸುಖ ಕೊಟ್ಟಾನ. ಇಂತ ಸುಖ ಕೊಟ್ಟನು ಇಂತ ಪವಾಡ ಮಾಡ್ಯಾನ. ಹಾ ಹಾ. ಎಂತಾವ್ ಏನಾರ ಮಾಡಿದ್ರ ಮುಂದಿನ ಪಾಲಕ್ಕೆ ಹೇಳಿ ಗಂಡ ಹೆಚ್ಚು ಮಾಡ್ರನು ಅಂತ ಮಾತು ಹೇಳಿ ಹೇಳಿ ಅದೇ ತರನಾಗ ಒಂದು ಮಾತು ಕೇಳ್ಯಾರ ನಮ್ಮನ್ನ ಹಾಡಿನಾಗ ಅವ್ರ. ಏನಂತ ಯಾವ ನಮ್ಮ ಪ್ರಕೃತಿ ದೇವಿ ಅಂದ್ರೆ ನಾವು ಸೃಷ್ಟಿಯನ್ನು ಮಾಡತ್ತೇವ ಅಂತ ಹೇಳಿದ್ಕ ಏನ್ ಹೇಳ್ತಾರಿಪ್ಪ ಮುಂದೆ ಇವ್ರು ಏನು ಬ್ರಹ್ಮಾಂಡ ಉಡಿಸ್ತಾರೋ ಏನು ಸೃಷ್ಟಿ ಮಾಡ್ತಾರೋ ಅಂತ ಮಾತು ಹೇಳ್ಯಾರ ಅವ್ರ. ಹೇಳ್ಯಾರ ಹೇಳುದೈತಿ ಏನಪ್ಪಾ ಅಂತ ಕೇಳಿದ್ರ ಏನ ಏನ್ ಬೇಕಾಯ್ತು ಅಪ್ಪ ನಿಂಗ ಯಾವ ಪ್ರಕೃತಿ ದೇವಿಯಿಂದ ಸಿದ್ಧಾಂಬಿಕಾ ದೇವೈತಿ ಹುಟ್ಟಿ ದೇವತೆಗಳನ್ನ ಉದ್ಧಾರ ಮಾಡ್ಯಾಳ. ಉದ್ಧಾರ ಮಾಡ್ಯಾಳ ಹೌದಿಲ್ಲ, ಹಾ. ಪ್ರಕೃತಿಯಿಂದ 5 ಮಂದಿ ಅವತಾರಗಳಂತಾರೆ. ಲಕ್ಷ್ಮಿ, ಸರಸ್ವತಿ, ಪಾರ್ವತಿ, ಕಾಳಿ ಅಂತಕ್ಕಂಥ 5 ಅವತಾರ ತಾಳಿ ಭೂಮಿ ಮೇಲೆ ಎಲ್ಲಾರು ಒಂದೊಂದು ಕೆಲಸ ಕಾರ್ಯಗಳನ್ನ ಮಾಡ್ಯಾರ. ಯಾವ ಲಕ್ಷ್ಮೀ ದೇವಿ ಅನುಗ್ರಹದಿಂದ ಈ ಬ್ರಹ್ಮಾಂಡ ಅಂತಕ್ಕಂಥ ತಯಾರು ಮಾಡಿ ಬ್ರಹ್ಮಾಂಡ ಮೇಲೆ ನಿಂತು ನಾವು ಹಾಡಾಕತ್ತೇವು. ಸರಸ್ವತಿ ಕಲಾವಂತರ ನೀವು ಏನೇನು ಕೇಳಿದಿರ್ಲಿ ಹಾ ನಿಮ್ ಎಲ್ಲದಕ್ಕೂ ಉತ್ತರಗಳನ್ನ ತೋಡಿ ಕೊಟ್ಟೇವ. ಮುಂದಿನ ಪಾಲಕ್ಕೆ ಬಂದ ನಾವು ಏನು ಕೇಳಿದೇವಲ್ಲ ಅದಕ್ಕೆ ತೋಡಿ ಕೊಡ್ಬೇಕ. ಇದಕ್ಕೆ ಇತ್ತು ತೋಡಿ ಕೊಡ್ರಿ, ಇಲ್ಲ ಅಂದ್ರೆ ತುಟಕ ಹುಡುಗಿಯನ್ರಿ ನಿಮ್ ಕೊಟ್ಟು ಅನ್ನೋದು ಬೇಡ ಮಾರಾಯ. ಗಂಡ ಬೆಳಸಾದಾರ ಅವ್ರ ಹೆಚ್ಚಿನ ಅವ್ರ ಸರ್ ಹೌದಿಲ್ಲ, ಇವಾಗ ಏನ್ ಬೇಕಾಗೈತಿ ಹೇಳ್ರಿ. ಇರ್ಲಿಲ್ಲ ಅಂದ್ರೆ ಇದಕ್ಕೆ ಬೇರೆ ಏನಾರ ತದ್ವಿರುದ್ಧವಾಗಿರ್ತಕ್ಕಂಥ ಉತ್ತರ ಕೊಟ್ಟ ಮಾತಾಡ್ರನು ಅಂತ ಮಾತು ಹೇಳಿ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತಿನ ದಿವಸ ಹೆಂಗ ಮಾಡ್ಕೊಂಡಿರ್ತಕ್ಕಂಥ ಮಡದಿ ವಿಷಯ ಮಾತಾಡ್ಬೇಕಾಗ್ಯದ. ಮಾಡ್ಕೊಂಡಿರ್ತಕ್ಕಂಥ ಮಡದಿ ಅಂದ್ರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಪವಾಡಗಳನ್ನ ಮಾಡ್ಯಾರ. ಬಾಳ ಹೆಚ್ಚಿನ ಹೌದಿಲ್ಲ, ಎಂತೆಂತ ಕಷ್ಟ ಕಾಲದಾಗ ಗಂಡನ ಸಹಾಯ ಮಾಡಿ ಗಂಡನನ್ನ ಹೌದ ಮರಳು ಜೀವ ಪಡೆಯುವಂತ ಕೆಲಸ ಮಾಡಿದಕ್ಕೆ ಯಾರಾದ್ರೂ ಇದ್ರ ನಮ್ಮವ್ವ ಅಕ್ಕೆ ನಮ್ಮ ಹೆಣ್ಣು ಮಗಳ ಅಕ್ಕೆ ಮಾಡ್ಕೊಂಡ ಮಡದಿ ಅನ್ನುವಂತ ಮಾತು ಹೇಳಿ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಬಹಳ ಮಾತನಾಡ್ಲಾರ್ದು ಹಾ 1-2 ನುಡಿ ಚಾಲಿಯನ್ನ ಹಾಡಿ ಆ ಸರಿಜೋಡಿ ಕಲಾವಂತರಿಗೆ ಚಾನ್ಸ್ ಕೊಡೋದ ಮತ್ತ ಮುಂದಿನ ಪಾಲಕ್ ಬಂದು ಏನು ಮಾತಾಡ್ತಾರ, ಮತ್ತ ಮುಂದಿನ ಪಾಲಕ್ ಬಂದು ಹೆಣ್ತನ್ನ ಬೆಳೆಸುತ್ತಾರ, ಮತ್ತ ತಾಯಿನ ಬೆಳೆಸುತ್ತಾರ, ಏನ್ ಬೆಳೆಸುತ್ತಾರ ಅದನ್ನ ಬೆಳೆಸೋಣ ಅನ್ನುವಂತ ಮಾತು ಹೇಳಿ 1-2 ನುಡಿ ಚಾಲಿಯನ್ನ ಹಾಡಿ ಸರಿಜೋಡಿ ಕಲಾವಂತರಿಗೆ ಚಾನ್ಸ್ ಕೊಡನು.